ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರೋಗ್ಯವೇ ಭಾಗ್ಯ ಎಂಬ ಮಾತಿಗೆ ಹಾಗಲಕಾಯಿಯ ಪಲ್ಯ ತುಂಬ ಅತ್ಯುತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ಇದು ದೇಹದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬ ಸಹಾಯ ಮಾಡುತ್ತೆ. ಕಹಿ ಇಷ್ಟಪಡದೇ ಇರೋರು ಸಹ ಇದನ್ನು ಇಷ್ಟಪಡ್ತಾರೆ. ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದರೆ ಕಹಿ ಇಲ್ಲದೇ ಇರೋ ರೀತಿ ನಾವು ಪಲ್ಯನ ಮಾಡ್ಬೋದು. ಸೊ ಪಲ್ಯನ ಸಿಂಪಲ್ಲಾಗಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಅವಶ್ಯಕತೆ ಇರಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು 1.5 ಈರುಳ್ಳಿನ ಕಟ್ ಮಾಡಿಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು 3 ಹಸಿಮೆಣ್ಸಿಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಖಾರನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಹಸಿಮೆಣ್ಸಿಕಾಯಿನ ಹಾಕೋಬೋದು. ನಾನಿಲ್ಲಿ ಹಾಗಲಕಾಯಿನ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಸೊ ಮಧ್ಯ ಬೀಜ ಇದ್ದರೆ ತುಂಬ ಬಲ್ತಿದ್ರೆ ಅದನ್ನು ತೆಗೆದ್ಬಿಡಿ. ಬಲ್ತಿಲ್ಲ ಅಂತಂದರೆ ಅದೇ ಥರ ಯೂಸ್ ಮಾಡ್ಬೋದು. ಸೊ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾನು ಹಾಗಲಕಾಯಿನ ಹಾಕಿ ಈ ಎಣ್ಣೆಲೇ ತುಂಬ ಒಂದು 80% ಇದರಲ್ಲೇ ಬೇಯಬೇಕು. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಸಾಲ್ಟ್ನ ಹಾಕ್ತಾಯಿದ್ದೀನಿ. ಈ ಕಹಿಗೆ ನೀವು ನೋಡಿಕೊಂಡು ಸಾಲ್ಟ್ನ ಹಾಕಿ, ಬಿಕಾಸ್ ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಬೇಕಾಗುತ್ತೆ. ಆ ಕಹಿ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಹುಳಿ ಮತ್ತು ಖಾರ ಮತ್ತು ಸಾಲ್ಟು ಇಷ್ಟು ಕೂಡ ಬ್ಯಾಲೆನ್ಸ್ ಆದ್ರೇ ಕಹಿನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ನೀವು ಈ ಐಟಮಲ್ಲಿ ಯಾವುದೇ ಐಟಮ್ನ ನೀವು ಕಡಿಮೆ ಮಾಡಿದ್ರೂ ಕಹಿ ಅಂಶ ಕಡಿಮೆ ಆಗೋಲ್ಲ, ಈಕ್ವಲ್ಲಾಗಿ ಇರಬೇಕು. ನೆಕ್ಸ್ಟು ಒಂದು ಟೊಮ್ಯಾಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಮತ್ತು ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಕಲರ್ ಬೇಡ ಅನ್ನೋರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು, ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಅಥವಾ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಚಿಕನ್ ಮಸಾಲನಾರು ಆ್ಯಡ್ ಮಾಡ್ಬೋದು, ಮಟನ್ ಮಸಾಲನಾರು ಆ್ಯಡ್ ಮಾಡ್ಬೋದು. ಟೇಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ. ಇದನ್ನು 1-2 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀವು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೋದು. ಇಲ್ಲ ಅಂತಂದ್ರೂ ಹುಣಸೆ ರಸನ ಯಾವಾಗ ಆ್ಯಡ್ ಮಾಡಬೇಕು ಅಂತಂದರೆ ಒಂದು 50% 60% ಆಗಲಿಕ್ಕೆ ಬೆಂದಿರಬೇಕು. ಅದಾದಮೇಲೆ ನೀವು ಹುಣಸೆ ರಸನ ಆ್ಯಡ್ ಮಾಡಿ. ನೀವು ಅದಕ್ಕಿಂತ ಮುಂಚೆ ಡೈರೆಕ್ಟಾಗಿ ನೀವು ಹಾಕಿದರೆ, ಅಂದರೆ ಹಾಗಲಕಾಯಿ ಬೆಂದಿಲ್ಲ ಅಂತ ಹಾಕಿದರೆ ಹಾಗಲಕಾಯಿ ಬೇಗ ಬೇಯಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಹಾಗಲಕಾಯಿ ಬೇಯೋಕ್ಕೆ. ಸೊ ಒಂದು 60% ಬೆಂದಾದಮೇಲೆ ಹುಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ನಿಮಗೆ ಖಾರ ಬೇಕು ಅಂತಂದರೆ, ಅಂದರೆ ಕಹಿ ಇರುತ್ತಲ್ವ ಹಾಗಲಕಾಯಿ, ನಿಮಗೆ ಖಾರ ಬೇಕು ಅಂತಂದರೆ ನೀವು ಖಾರದ ಪುಡಿನ ಸೇರಿಸ್ಕೊಬೋದು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಸಾಲ್ಟ್ ಕೂಡ ಸೇರಿಸ್ಕೋಬೋದು. ಸೊ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 60% 70% ಬೆಂದಿರಬೇಕಿದು. ಇದಕ್ಕೆ ನಾನು ಒಂದು 70% ಬೆಂದಾದಮೇಲೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಬೆಲ್ಲನ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಅದೇ ಸಿಹಿ ಬಂದ್ಬಿಡುತ್ತೆ ಹಾಗಲಕಾಯಿ ತುಂಬಾ. ಆವಾಗ ಸಿಹಿ ಸಿಹಿ ಅನಿಸ್ತೈತೆ, ಹಾಗಲಕಾಯಿ ಪಲ್ಯ ತಿಂದಂಗೆ ಆಗಲ್ಲ. ಸೊ ಬೆಲ್ಲನ ಹಾಕಿ ಕೂಡ ನೀಟಾಗಿ ಬೇಯಿಸ್ಕೊಳ್ಳೋಣ. ಯಾಕೆ ಅಂದರೆ ಸ್ವಲ್ಪ ಕಹಿ ಬ್ಯಾಲೆನ್ಸ್ ಆಗಬೇಕು, ಅದಕ್ಕೋಸ್ಕರ ನಾನು ಬೆಲ್ಲನ ಹಾಕಿದ್ದೀನಿ. ಕೆಲವರು ಬೆಲ್ಲನೂ ಹಾಕಲ್ಲ, ಹಾಗೆಯೇ ಹಾಗಲಕಾಯಿ ಪಲ್ಯನ ತುಂಬ ಕಹಿ ಇದ್ರೂ ಕೂಡ ತಿಂತಾರೆ. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾರು ನಮಗೆ
ಆರೋಗ್ಯಕರ ರೆಸಿಪಿ ಬೇಕು ಆದರೆ ಈ ಥರ ಕಹಿಯೆಲ್ಲ ಇರಬಾರ್ದು ಅಂತ ಅನ್ಕೋತಾರೋ ಅವರು ಈ ಥರ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ಕೂಡ ತಿನ್ಬೋದು, ಇಷ್ಟಪಟ್ಟು ತಿಂತಾರೆ. ಸೊ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಲಾಸ್ಟಲ್ಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ. ಇದು ದೋಸೆಗೆ, ಪೂರಿಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಕೂಡ, ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ನಾನು ಇದನ್ನು ಚಪಾತಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಇದನ್ನು ಟ್ರೈ ಮಾಡ್ಬೋದು, ಇಲ್ಲ ಸಂಜೆ ಡಿನ್ನರಿಗೆ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿನ ಟ್ರೈ ಮಾಡಿ ಸ್ವಲ್ಪ ಅನ್ನದ ಜೊತೆ ತಿನ್ಬೋದು. ಸೊ ಈ ರೆಸಿಪಿ ನಮಗೇನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.